ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಕಳೆದ ರಾತ್ರಿ ಸುರಿದಂತಹ ಮಳೆಗೆ ಸಾಕಷ್ಟು ಅವಾಂತರಗಳು ಕ್ರಿಯೇಟ್ ಆಗಿದೆ. ಅದರಲ್ಲೂ ಕೂಡ ರಸ್ತೆ ಮೇಲೆ ಮಳೆ ನೀರು ನಿಂತಿರ್ತಕ್ಕಂಥ ಹಿನ್ನೆಲೆ ಸಂಚಾರ ಅಸ್ತವ್ಯಸ್ತ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಬೆಂಗಳೂರಿನ ನ್ಯೂ ಏರ್ಪೋರ್ಟ್ ರೋಡ್ ಹೆಣ್ಣೂರು ಬಾಗ್ಲೂರು ಮುಖ್ಯ ರಸ್ತೆಯಲ್ಲಿದ್ದೀನಿ. ಗೆದ್ದಳ್ಳಿ ಬಳಿಯ ರೈಲ್ವೆ ಅಂಡರ್ ಪಾಸ್ ಬಳಿ ನಾನು ಇದ್ದೀನಿ. ನೋಡ್ತಾ ಇದ್ದೀರಾ, ರಸ್ತೆ ಅರ್ಧ ಭಾಗ ಮಳೆ ನೀರು ನಿಂತಿದೆ. ಹೀಗಾಗಿ ವಾಹನಗಳ ಹೋರಾಟಕ್ಕೆ ಇಲ್ಲಿ ತೀವ್ರ ತರದಲ್ಲಿ ತೊಂದರೆ ಉಂಟಾಗ್ತಾ ಇದೆ. ಸಂಚಾರ ಅಸ್ತವ್ಯಸ್ತ ಕೂಡ ಆಗ್ತಾ ಇದೆ. ಪ್ರತಿ ಬಾರಿ ಮಳೆ ಸುರಿದಾಗ್ಲೂ ಕೂಡ ಈ ಒಂದು ಭಾಗದಲ್ಲಿ ಹೆಣ್ಣೂರು ಬಾಗ್ಲೂರು ಮುಖ್ಯ ರಸ್ತೆ ಗೆದ್ದಳ್ಳಿ ಸಮೀಪ ಇದೇ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ವಾಹನ ಸವಾರರು ಹೈರಾಣ ಆಗ್ತಾರೆ. ಈಗ ಸ್ವಲ್ಪ ಕಡಿಮೆ ಇದೆ. ಸೊ ಮುಂದೆ ಇನ್ನೂ ಕೂಡ ಮಳೆ ಆದಾಗ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಲ್ಲುತ್ತೆ. ವಾಹನಗಳು ಓಡಾಡೋದಕ್ಕೆ ಕೂಡ ತುಂಬಾನೇ ಕಷ್ಟ ಆಗುತ್ತೆ. ಈ ರೀತಿ ಪರಿಸ್ಥಿತಿ ಇಲ್ಲಿದೆ. ಅಂದ್ರೆ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನ ಕಲ್ಪಿಸೋಕೆ ಇದುವರೆಗೂ ಕೂಡ ಜಿಬಿಎಗೆ ಅಥವಾ ಪಾಲಿಕೆ ಅಧಿಕಾರಿಗಳಿಗೆ ಸಾಧ್ಯವಾಗಿಲ್ಲ. ಹೀಗಾಗಿ ಪ್ರತಿ ಬಾರಿ ಮಳೆ ಸುರಿದಾಗ್ಲೂ ಕೂಡ ತೀವ್ರ ಅನಾನುಕೂಲ ಸೃಷ್ಟಿಯಾಗುತ್ತೆ. ಅದರಲ್ಲೂ ಕೂಡ ನ್ಯೂ ಏರ್ಪೋರ್ಟ್ ರಸ್ತೆ ಅಂತಂದ್ರೆ ಏರ್ಪೋರ್ಟ್ಗೆ ಹೋಗ್ತಕ್ಕಂಥ ಪ್ರಯಾಣಿಕರು ಹೆಚ್ಚಾಗಿ ಒಂದು ರಸ್ತೆಯನ್ನು ಅವಲಂಬಿಸ್ತಾರೆ. ಅಸಂಖ್ಯಾತ ಮಂದಿ ಒಂದು ರಸ್ತೆಯನ್ನು ಡಿಪೆಂಡ್ ಆಗ್ತಾರೆ. ಹೀಗಿದ್ರೂ ಕೂಡ ಈ ಒಂದು ಮುಖ್ಯ ರಸ್ತೆಗೆ ಸರಿ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿಲ್ಲ. ಏನು ಒಳಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ. ಮಳೆ ನೀರು ಸರಾಗವಾಗಿ ಹೋಗೋದಕ್ಕೆ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥ ಕಾರಣ ಈ ರೀತಿಯಾಗಿ ಇಲ್ಲಿ ಅನಾನುಕೂಲ ಸೃಷ್ಟಿಯಾಗಿದೆ. ಇನ್ನಾದರೂ ಕೂಡ ಒಂದು ಹೆಣ್ಣೂರು ಬಾಗ್ಲೂರು ಮುಖ್ಯ ರಸ್ತೆಯಲ್ಲಿ ಪ್ರತಿ ಬಾರಿ ಮಳೆ ಸುರಿದಾಗಲೂ ಕೂಡ ಆಗ್ತಕ್ಕಂಥ ಈ ರೀತಿಯ ಅವಾಂತರಗಳನ್ನು ತಪ್ಪಿಸಬೇಕು. ಇಲ್ಲೇನೇನೆಲ್ಲ ಸಮಸ್ಯೆ ಆಗ್ತಾ ಇದೆ, ಒಳಚರಂಡಿ ನೀರು ಸರಾಗವಾಗಿ ಹರಿಯೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಥವಾ ಕೂಡಲೇ ಒಂದು ನೀರನ್ನು ತೆರವು ಮಾಡೋದಕ್ಕೆ ತಾತ್ಕಾಲಿಕ ವ್ಯವಸ್ಥೆ ಎಲ್ಲ ಏನು ಮಾಡಬೇಕು ಅದನ್ನು ಮಾಡೋ ನಿಟ್ಟಿನಲ್ಲಿ ಅಧಿಕಾರಿಗಳು ಗಮನವನ್ನು ಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಲಕ್ಷ್ಮೀ ನರಸಿಂಹ ಟಿವಿ9 ಬೆಂಗಳೂರು. ಬೆಂಗಳೂರಿನಲ್ಲಿ ಕಳೆದ ರಾತ್ರಿ ಸುರಿದಂತಹ ಮಳೆಗೆ ಸಾಕಷ್ಟು ಅವಾಂತರಗಳು ಕ್ರಿಯೇಟ್ ಆಗಿದೆ. ಅದರಲ್ಲೂ ಕೂಡ ರಸ್ತೆ ಮೇಲೆ ಮಳೆ ನೀರು ನಿಂತಿರ್ತಕ್ಕಂಥ ಹಿನ್ನೆಲೆ ಸಂಚಾರ ಅಸ್ತವ್ಯಸ್ತ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಬೆಂಗಳೂರಿನ ನ್ಯೂ ಏರ್ಪೋರ್ಟ್ ರೋಡ್ ಹೆಣ್ಣೂರು ಬಾಗ್ಲೂರು ಮುಖ್ಯ ರಸ್ತೆಯಲ್ಲಿದ್ದೀನಿ. ಗೆದ್ದಳ್ಳಿ ಬಳಿಯ ರೈಲ್ವೆ ಅಂಡರ್ ಪಾಸ್ ಬಳಿ ನಾನು ಇದ್ದೀನಿ. ನೋಡ್ತಾ ಇದ್ದೀರಾ, ರಸ್ತೆ ಅರ್ಧ ಭಾಗ ಮಳೆ ನೀರು ನಿಂತಿದೆ. ಹೀಗಾಗಿ ವಾಹನಗಳ ಹೋರಾಟಕ್ಕೆ ಇಲ್ಲಿ ತೀವ್ರ ತರದಲ್ಲಿ ತೊಂದರೆ ಉಂಟಾಗ್ತಾ ಇದೆ. ಸಂಚಾರ ಅಸ್ತವ್ಯಸ್ತ ಕೂಡ ಆಗ್ತಾ ಇದೆ. ಪ್ರತಿ ಬಾರಿ ಮಳೆ ಸುರಿದಾಗ್ಲೂ ಕೂಡ ಈ ಒಂದು ಭಾಗದಲ್ಲಿ ಹೆಣ್ಣೂರು ಬಾಗ್ಲೂರು ಮುಖ್ಯ ರಸ್ತೆ ಗೆದ್ದಳ್ಳಿ ಸಮೀಪ ಇದೇ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ವಾಹನ ಸವಾರರು ಹೈರಾಣ ಆಗ್ತಾರೆ. ಈಗ ಸ್ವಲ್ಪ ಕಡಿಮೆ ಇದೆ. ಸೊ ಮುಂದೆ ಇನ್ನೂ ಕೂಡ ಮಳೆ ಆದಾಗ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಲ್ಲುತ್ತೆ. ವಾಹನಗಳು ಓಡಾಡೋದಕ್ಕೆ ಕೂಡ ತುಂಬಾನೇ ಕಷ್ಟ ಆಗುತ್ತೆ. ಈ ರೀತಿ ಪರಿಸ್ಥಿತಿ ಇಲ್ಲಿದೆ. ಅಂದ್ರೆ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನ ಕಲ್ಪಿಸೋಕೆ ಇದುವರೆಗೂ ಕೂಡ ಜಿಬಿಎಗೆ ಅಥವಾ ಪಾಲಿಕೆ ಅಧಿಕಾರಿಗಳಿಗೆ ಸಾಧ್ಯವಾಗಿಲ್ಲ. ಹೀಗಾಗಿ ಪ್ರತಿ ಬಾರಿ ಮಳೆ ಸುರಿದಾಗ್ಲೂ ಕೂಡ ತೀವ್ರ ಅನಾನುಕೂಲ ಸೃಷ್ಟಿಯಾಗುತ್ತೆ. ಅದರಲ್ಲೂ ಕೂಡ ನ್ಯೂ ಏರ್ಪೋರ್ಟ್ ರಸ್ತೆ ಅಂತಂದ್ರೆ ಏರ್ಪೋರ್ಟ್ಗೆ ಹೋಗ್ತಕ್ಕಂಥ ಪ್ರಯಾಣಿಕರು ಹೆಚ್ಚಾಗಿ ಒಂದು ರಸ್ತೆಯನ್ನು ಅವಲಂಬಿಸ್ತಾರೆ. ಅಸಂಖ್ಯಾತ ಮಂದಿ ಒಂದು ರಸ್ತೆಯನ್ನು ಡಿಪೆಂಡ್ ಆಗ್ತಾರೆ. ಹೀಗಿದ್ರೂ ಕೂಡ ಈ ಒಂದು ಮುಖ್ಯ ರಸ್ತೆಗೆ ಸರಿ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿಲ್ಲ. ಏನು ಒಳಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ. ಮಳೆ ನೀರು ಸರಾಗವಾಗಿ ಹೋಗೋದಕ್ಕೆ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥ ಕಾರಣ ಈ ರೀತಿಯಾಗಿ ಇಲ್ಲಿ ಅನಾನುಕೂಲ ಸೃಷ್ಟಿಯಾಗಿದೆ. ಇನ್ನಾದರೂ ಕೂಡ ಒಂದು ಹೆಣ್ಣೂರು ಬಾಗ್ಲೂರು ಮುಖ್ಯ ರಸ್ತೆಯಲ್ಲಿ ಪ್ರತಿ ಬಾರಿ ಮಳೆ ಸುರಿದಾಗಲೂ ಕೂಡ ಆಗ್ತಕ್ಕಂಥ ಈ ರೀತಿಯ ಅವಾಂತರಗಳನ್ನು ತಪ್ಪಿಸಬೇಕು. ಇಲ್ಲೇನೇನೆಲ್ಲ ಸಮಸ್ಯೆ ಆಗ್ತಾ ಇದೆ, ಒಳಚರಂಡಿ ನೀರು ಸರಾಗವಾಗಿ ಹರಿಯೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಥವಾ ಕೂಡಲೇ ಒಂದು ನೀರನ್ನು ತೆರವು ಮಾಡೋದಕ್ಕೆ ತಾತ್ಕಾಲಿಕ ವ್ಯವಸ್ಥೆ ಎಲ್ಲ ಏನು ಮಾಡಬೇಕು ಅದನ್ನು ಮಾಡೋ ನಿಟ್ಟಿನಲ್ಲಿ ಅಧಿಕಾರಿಗಳು ಗಮನವನ್ನು ಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಲಕ್ಷ್ಮೀ ನರಸಿಂಹ ಟಿವಿ9 ಬೆಂಗಳೂರು.